ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಪಕ್ಕದಲ್ಲಿ ಕಾಣೋ ಗಂಟೆ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಲೂ ಶಿಂಗ್ ಸೀಕಿನ ಮೀಟ್ ಮಾಡೋದಿಕ್ಕೆ ಅಂತ ಕೆಫೆಗೆ ಬಂದಿರ್ತಾಳೆ. ಆದ್ರೆ ಅವಳಿಗೆ ಗೊತ್ತಾಗುತ್ತೆ ಸೀಕಿ ಬೆಳಿಗ್ಗೆನೆ ಕೆಲಸ ಬಿಟ್ಟೋಗಿದ್ದಾನೆ ಅಂತ. ಅದರಿಂದ ಅವಳಿಗೆ ಕೋಪ ಬರುತ್ತೆ. ಶೂ ಪ್ರೊಫೆಸರ್ ಮನೆಗೆ ಬಂದಿರ್ತಾಳೆ. ಅಲ್ಲಿ ಜಿನಾನ್ನ ನೋಡಿ ಅವಳಿಗೆ ಅನುಮಾನ ಬರುತ್ತೆ. ಜಿನಾನ್ ಪ್ರೊಫೆಸರ್ಗೆ ಕಾಲ್ ಮಾಡ್ತಾಳೆ. ಪ್ರೊಫೆಸರ್ ಶೂ ಜೊತೆ ಮಾತಾಡಿದ್ಮೇಲೆ ಅವಳಿಗೆ ನಂಬಿಕೆ ಬರುತ್ತೆ. ಪ್ರೊಫೆಸರ್ ಜಿನಾನ್ನ ಮನೇಲಿ ಇರೋದಕ್ಕೆ ಹೇಳಿದ್ದಾರೆ ಅಂತ. ನೆಕ್ಸ್ಟ್ ಲೂಶಿನ್ನ ನೋಡ್ತೀವಿ. ಬಿಸ್ನೆಸ್ ಪಾರ್ಟ್ನರ್ ಎಡಿಟರ್ ಜೌಲಿನ ಮೀಟ್ ಮಾಡೋದಿಕ್ಕೆ ಅಂತ ಬಂದಿರ್ತಾಳೆ. ಅವಳು ಮೊದ್ಲೇ ಕೋಪದಲ್ಲಿರ್ತಾಳೆ. ಸೀಕಿನ ಮೀಟ್ ಮಾಡೋದಿಕ್ಕೆ ಆಗ್ಲಿಲ್ವಲ್ಲ ಅಂತ. ಹ್ಯಾಂಡ್ಸಮ್ ಟ್ಯಾಲೆಂಟೆಡ್ ಹುಡುಗರು ಅಂದ್ರೆ ತುಂಬಾ ಇಷ್ಟ. ಅವರಿಗೆ ಆಫೀಸ್ ನಲ್ಲಿ ಕೆಲಸ ಕೊಡ್ತಾರೆ. ಎಡಿಟರ್ ಹೇಳ್ತಾರೆ, ನೀನಿನ್ನು ಫ್ರೆಶ್ ಟ್ಯಾಲೆಂಟರ್ಸ್ ನ ಕಲೆಕ್ಟ್ ಮಾಡ್ಬೇಕು, ಅದರಿಂದ ಬಿಸ್ನೆಸ್ ಮತ್ತಷ್ಟು ಇಂಪ್ರೂವ್ ಆಗುತ್ತೆ. ಜೌಲಿನ್ ಮಾತ್ ಕೇಳಿದ್ರೆ ಅರ್ಥ ಆಗುತ್ತೆ ಅವರು ಬಿಸ್ನೆಸ್ ಗಾಗಿ ಏನ್ ಬೇಕಾದ್ರೂ ಮಾಡ್ತಾರೆ ಅಂತ. ಮತ್ತೊಂದ್ ಕಡೆ ಸಿಕ್ಕಿನ ನೋಡ್ತೀವಿ. ಅವನಿಗೆ ರಾಂಗ್ ಪಿಂಕ್ ಕಂಪ್ನಿಯಿಂದ ಕಾಲ್ ಬಂದಿರುತ್ತೆ. ಅವನು ಸೆಲೆಕ್ಟ್ ಆಗಿರ್ತಾನೆ. ಫೈನಲ್ ಇಂಟರ್ವ್ಯೂಗಾಗಿ ಹೋಗ್ಬೇಕಾಗಿರುತ್ತೆ. ಸಿಕ್ಕಿ ಹೇಳ್ತಾನೆ, ನನ್ನ ID ಕಾರ್ಡ್ ನ ಕಳ್ಕೊಂಡ್ಬಿಟ್ಟಿದೀನಿ, ನಾನು ಈಗ್ಲೂ ಕೂಡ ಇಂಟರ್ವ್ಯೂಗೆ ಬರಬಹುದಾ? ಅವ್ರು ಹೇಳ್ತಾರೆ, ID ಕಾರ್ಡ್ಗೆ ಮತ್ತೆ ಅಪ್ಲೈ ಮಾಡಬಹುದು, ಆದ್ರೆ ಈ ಸಾರಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಜೊತೆಗೆ ಬರ್ಬೇಕಾಗುತ್ತೆ. ಅದರಿಂದ ಸಿಕ್ಕಿ ಸ್ವಲ್ಪ ಟೆನ್ಷನ್ ಮಾಡ್ಕೋತಾನೆ. ಯಾಕಂದ್ರೆ ಅವನು ಒರಿಜಿನಲ್ ಡಾಕ್ಯುಮೆಂಟ್ಸ್ ಅವ್ರ ಅಣ್ಣನ ಮನೇಲಿ ಇರುತ್ತೆ. ಅವನು ದಾರಿಲಿ ಹೋಗ್ತಿರ್ಬೇಕಾದ್ರೆ ಒಂದು ಟೆಲಿಫೋನ್ ಬೂತ್ ಇರುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಜಿನಾನ್ ಶೂನ ನೋಡ್ತೀವಿ. ಜಿನಾನ್ ಕೇಳ್ತಾಳೆ, ಆ ರೂಮ್ ಅಲ್ಲಿ ಏನಿದೆ? ಆಗ ಶೂ ಹೇಳ್ತಾಳೆ, ಆ ರೂಮ್ ಅಲ್ಲಿ ಏನಿದೆ ಅಂತ ನನ್ಗೂ ಕೂಡ ಗೊತ್ತಿಲ್ಲ, ಆದ್ರೆ ನಾನು ಚಿಕ್ಕೋಳಿದ್ದಾಗ ಒಂದ್ಸಾರಿ ಆ ರೂಮ್ಗೆ ಹೋಗಿದ್ದೆ. ಅಣ್ಣ ನನ್ ಜೊತೆ ತುಂಬಾ ದಿವಸ ಮಾತಾಡಿರ್ಲಿಲ್ಲ. ಆ ರೂಮ್ ಅಲ್ಲಿ ಒಂದು ಟೆಲಿಫೋನ್ ನೋಡಿದೀನಿ, ಅದನ್ನ ಹಳೆ ಮನೆಯಿಂದ ತಗೊಂಡ್ ಬಂದಿರೋದು. ಇಂಪಾರ್ಟೆಂಟ್ ವ್ಯಕ್ತಿ ಫೋನ್ ಕಾಲ್ಗಾಗಿ ಕಾಯ್ತಾ ಇರ್ಬೇಕು. ಅವರು ತುಂಬಾ ವರ್ಷದಿಂದಲೇ ಬಿಟ್ಟೋಗಿರ್ಬೇಕು. ಅಷ್ಟರಲ್ಲಿ ಅವರಿಗೆ ಫೋನ್ ಬಂದ ಸೌಂಡ್ ಕೇಳಿಸುತ್ತೆ. ಪ್ರೊಫೆಸರ್ ಆ ರೂಮ್ಗೆ ಹೋಗ್ಬಾರ್ದು ಅಂತ ಹೇಳಿರ್ತಾರಲ್ವಾ, ಅದೇ ರೂಮಿಂದ ಜಿನಾನ್ ಶೂಗೆ ಆ ರೂಮ್ಗೆ ಹೋಗೋದಿಕ್ಕೆ ಹೇಳ್ತಾಳೆ. ಯಾಕಂದ್ರೆ ಅವಳಾಗ್ಲೇ ಒಂದ್ಸಾರಿ ಆ ರೂಮ್ಗೆ ಹೋಗಿ ಬಂದಿರ್ತಾಳಲ್ವಾ. ಆದ್ರೆ ಶೂ ಆ ರೂಮ್ಗೆ ಹೋಗೋದಿಕ್ಕೆ ಒಪ್ಪೋದಿಲ್ಲ. ಜಿನಾನ್ ಇಂಪಾರ್ಟೆಂಟ್ ಕಾಲ್ ಇರ್ಬೇಕು ಅಂತ ಹೇಳಿ ಆ ರೂಮ್ ಒಳಗಡೆ ಹೋಗಿ ಕಾಲನ್ನ ರಿಸೀವ್ ಮಾಡ್ತಾಳೆ. ಅಷ್ಟರಲ್ಲಿ ಕಾಲ್ ಕಟ್ ಆಗಿರುತ್ತೆ. ಜಿನಾನ್ ಅದೇ ನಂಬರಿಗೆ ಕಾಲ್ ಬ್ಯಾಕ್ ಮಾಡ್ತಾಳೆ. ಆದ್ರೆ ಯಾರು ಕೂಡ ರಿಸೀವ್ ಮಾಡಲ್ಲ. ಆ ಫೋನ್ ಕಾಲ್ ಇದೇ ಬೂತ್ ಇಂದ ಬಂದಿರುತ್ತೆ. ಸಿಕಿ ಕೂಡ ಇದೇ ಟೆಲಿಫೋನ್ ಹತ್ರ ನಿಂತಿರ್ತಾರೆ. ಅಂದ್ರೆ ಪ್ರೊಫೆಸರ್ ಸಿಕಿ ಅಣ್ಣ ಆಗಿರ್ತಾರೆ. ಜಿನಾನ್ ಫೋನ್ ನ ಇಡ್ಬೇಕು ಅನ್ನಷ್ಟರಲ್ಲಿ ಅಲ್ಲಿಗೆ ಪ್ರೊಫೆಸರ್ ಬರ್ತಾರೆ. ಅವಳು ಕೈ ಇಟ್ಕೊಂಡು ರೂಮ್ ಇಂದ ಆಚೆ ಕರ್ಕೊಂಡು ಹೋಗ್ತಾರೆ. ಜಿನಾನ್ ಪ್ರೊಫೆಸರ್ ಹತ್ರ ಸಾರಿ ಕೇಳ್ತಾಳೆ. ಆದ್ರೆ ಪ್ರೊಫೆಸರ್ ಅವಳ ಜೊತೆ ಮಾತಾಡ್ದಲೆ ಅಲ್ಲಿಂದ ಹೊರಟೋಗ್ತಾರೆ. ಅವ್ರ ರೂಮ್ಗೆ ಹೋಗಿ ಕೆಲಸ ಮಾಡ್ತಾ ಮ್ಯೂಸಿಕ್ ನ ಪ್ಲೇ ಮಾಡ್ತಾರೆ. ಅದ್ರಲ್ಲಿ ಜಿನಾನ್ ಸಾರಿ ಅನ್ನೋ ಮೆಸೇಜ್ ನ ರೆಕಾರ್ಡ್ ಮಾಡಿರ್ತಾಳೆ. ಅವರು ಪೂರ್ತಿ ಒಂದ್ ದಿವಸ ಮಾತಾಡಿರಲ್ಲ. ಜಿನಾನ್ ರಾತ್ರಿ ಮನೆಗೆ ಹೋಗ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ಲೈಟ್ ಎಲ್ಲ ಆನ್ ಆಗುತ್ತೆ. ಪ್ರೊಫೆಸರ್ ಲೈಟ್ ನ ಆನ್ ಮಾಡಿರ್ತಾರೆ. ಜಿನಾನ್ ಮನೆಗೆ ಹೋಗ್ತಿರ್ಬೇಕಾದ್ರೆ ಒಂದ್ ದಿವಸ ಕತ್ಲೆ ಇದ್ದಿದ್ರಿಂದ ಅವಳು ಬಿದ್ದೋಗಿರ್ತಾಳೆ. ಪ್ರೊಫೆಸರ್ ಕೂಡ ಅವಳನ್ನ ಕೇರ್ ಮಾಡೋದಿಕ್ಕೆ ಶುರು ಮಾಡಿರ್ತಾರೆ. ಮತ್ತೊಂದ್ ಕಡೆ ಸಿಕ್ಕಿನ ನೋಡ್ತೀವಿ. ರಾತ್ರಿ ಮನೆ ಹತ್ರ ಬರ್ತಾನೆ. ಹೊರ್ಗಡೆ ಜಿನಾನ್ ಕೂತಿರೋದನ್ನ ನೋಡ್ತಾನೆ. ಆಗ ಅವಳನ್ನ ಕೇಳ್ತಾನೆ, ನಿನ್ಗೆ ಏನಾಯ್ತು? ಆಗೋಳು ಹೇಳ್ತಾಳೆ, ಮಿಸ್ಟರ್ ಜೈ ಆ ಸೀಕ್ರೆಟ್ ರೂಮ್ಗೆ ಹೋಗ್ಬೇಡ ಅಂತ ಹೇಳಿದ್ರು ಕೂಡ ನನ್ನ ಫ್ರೆಂಡು ಆ ರೂಮ್ಗೆ ಹೊರಟೋಗಿದ್ದಾಳೆ. ಆಗ ಸಿಕ್ಕಿ ಹೇಳ್ತಾನೆ, ನಾನ್ ನಿನ್ಗೆ ಒಂದ್ ಸ್ಟೋರಿ ಹೇಳಿದ್ನಲ್ಲ, ಅದ್ರಲ್ಲಿ ಇನ್ನೊಂದು ಎಂಡಿಂಗ್ ಇದೆ. ರಾಜನ್ಗೆ ಮೊದ್ಲೇ ಗೊತ್ತಿತ್ತು ರಾಣಿಗೆ ಕ್ಯೂರಿಯಾಸಿಟಿನ ತಡ್ಕೊಳ್ಳೋದಿಕ್ಕಾಗಲ್ಲ ಅಂತ, ಅದಕ್ಕೆ ಬೇಕು ಅಂತಲೇ ಕೀ ಕೊಟ್ಟಿರ್ತಾನೆ. ಸತ್ಯ ತಿಳ್ಕೊಂಡ್ಮೇಲೆ ಎಕ್ಸೆಪ್ಟ್ ಮಾಡೋದಿಕ್ಕೆ. ಆಗ ಜಿನಾನ್ ಕೂಡ ಯೋಚನೆ ಮಾಡೋದಿಕ್ಕೆ ಶುರು ಮಾಡ್ತಾಳೆ. ಪ್ರೊಫೆಸರ್ ಕೂಡ ಬೇಕು ಅಂತಲೇ ಹೇಳಿರ್ಬೇಕು. ಹಾಗೆ 2 ದಿವಸ ಕಳೆಯುತ್ತೆ. ಜಿನಾನ್ ಪ್ರೊಫೆಸರ್ ಮನೆಗೆ ಹೋಗೋದಿಲ್ಲ. ಶೂ ಜಿನಾನ್ಗೆ ಕಾಲ್ ಮಾಡಿ ಹೇಳ್ತಾಳೆ, ಪ್ರೊಫೆಸರ್ ಆರೋಗ್ಯ ಸರಿ ಇಲ್ಲ, ರೂಮಿಂದ ಆಚೆ ಕೂಡ ಬರ್ತಿಲ್ಲ, ನೀನೊಂದ್ಸಾರಿ ನೋಡ್ಕೊಂಡ್ ಬಾ ಅಂತ ಹೇಳ್ತಾಳೆ. ಅವಳ ಮಾತ್ ಕೇಳಿ ಜಿನಾನ್ ತುಂಬಾನೇ ಟೆನ್ಷನ್ ಮಾಡ್ಕೊಂಡು ಪ್ರೊಫೆಸರ್ ಮನೆಗೆ ಬರ್ತಾಳೆ. ನಿಜವಾಗ್ಲೂ ಪ್ರೊಫೆಸರ್ ಆರೋಗ್ಯ ಸರಿ ಇರಲ್ಲ. ಆಗ ಅವಳು ಹೇಳ್ತಾಳೆ, ನಾನ್ ತುಂಬಾ ಹೊತ್ತು ಬೆಲ್ ಮಾಡ್ದೆ, ಯಾರು ಕೂಡ ಡೋರ್ ಓಪನ್ ಮಾಡಿಲ್ಲ, ಅದಕ್ಕೆ ನನ್ನ ಹತ್ರ ಕಿದ್ದ ಕೀಯಿಂದ ಬಾಗ್ಲಿನ ಓಪನ್ ಮಾಡ್ದೆ. ನಿಮ್ಗೆ ಇದು ಕೂಡ ಇಷ್ಟ ಆಗ್ಲಿಲ್ಲ ಅಂದ್ರೆ ನಾನು ವಾಪಸ್ ಹೋಗ್ತೀನಿ. ಆಗ ಪ್ರೊಫೆಸರ್ ಅವಳ ಕೈನ ಇಟ್ಕೊಂಡು ಎಳಿತಾರೆ. ಪ್ರೊಫೆಸರ್ ಎಷ್ಟು ವೀಕ್ ಆಗಿರ್ತಾರೆ ಅಂದ್ರೆ ಜಿನಾನ್ ಜೊತೆ ನೆಲದ ಮೇಲೆ ಬಿದ್ದೋಗ್ತಾರೆ. ಹಾಗೆ ಅವಳ ಕೆನ್ನೆನ ಇಟ್ಕೊಂಡು ನಾನು ಆರಾಮಾಗಿದ್ದೀನಿ,
ಹೋಗ್ತೀನಿ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಆಗ ಜಿನಾನ್ ಹೇಳ್ತಾಳೆ, ನಾನ್ ನಿಮ್ಮನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ. ಆದ್ರೆ ಪ್ರೊಫೆಸರ್ ಅವಳ ಮಾತ್ಗೆ ಒಪ್ಕೊಳ್ಳೋದಿಲ್ಲ. ಆಗ ಜಿನಾನ್ ಹೇಳ್ತಾಳೆ, ನಿಮ್ಗೆ ಫೀವರ್ ಇದೆ, ಅದ್ರಿಂದ ನಿಮ್ ಬಾಡಿನ ಫಿಸಿಕಲ್ ಆಗಿ ಕೂಲ್ ಮಾಡ್ಬೇಕು, ಬೇಗ ನಿಮ್ ಶರ್ಟ್ ನ ಓಪನ್ ಮಾಡಿ ಅಂತ ಹೇಳ್ತಾಳೆ. ಆಗ ಪ್ರೊಫೆಸರ್ ನನ್ ಬಾಡಿನ ಕೂಲ್ ಮಾಡ್ಬೇಕಾ ಅಂತ ಹೇಳಿ ಶರ್ಟ್ ನ ಬಿಚ್ಚುತ್ತಾ ಇದ್ರೆ ಜಿನಾನ್ಗೆ ಮುಜುಗರ ಅನ್ಸುತ್ತೆ. ಅವಳು ಹಿಂದೆ ತಿರ್ಗಿ ನಿಂತ್ಕೋತಾಳೆ. ಆಗ ಪ್ರೊಫೆಸರ್ ಮೇಲೆದ್ದು ಜಿನಾನ್ ಹತ್ರ ಬರ್ತಾ, ಏನಾದ್ರೂ ಹೇಳೋದಕ್ಕಿಂತ ಮೊದ್ಲು ಯೋಚನೆ ಮಾಡಿ ಮಾತಾಡ್ಬೇಕು. ಆಗ ಜಿನಾನ್ ಹೇಳ್ತಾಳೆ, ನಿಮ್ಮ ಆರೋಗ್ಯ ತುಂಬಾ ಹಾಳಾಗಿದೆ, ಅದ್ರಿಂದ ನಾನು ನಿಮ್ಮನ್ನ ನೋಡೋದಿಕ್ಕೆ ಅಂತ ಇಲ್ಲಿಗೆ ಬಂದಿದ್ದೀನಿ. ಆಗ ಪ್ರೊಫೆಸರ್ ಹೇಳ್ತಾರೆ, ನೋಡಿದಾಯ್ತಲ್ವಾ, ನೀನಿನ್ನು ಹೋಗಬಹುದು. ಆಗ ಜಿನಾನ್ ಹೇಳ್ತಾಳೆ, ನಿಮ್ಮನ್ನ ಈ ಸ್ಥಿತಿಲಿ ಬಿಟ್ಟು ನಾನು ಹೋಗೋದಿಕ್ಕಾಗಲ್ಲ, ನಿಮ್ ಮಾತ್ ಮೀರಿ ಆ ರೂಮ್ಗೆ ಹೋಗಿದ್ದಕ್ಕೆ ಐ ಆಮ್ ಸಾರಿ ಅಂತ ಹೇಳ್ತಾಳೆ. ಆಗ ಪ್ರೊಫೆಸರ್ ಅವಳ ತಲೆ ಮೇಲೆ ಕೈ ಇಟ್ಟು, ಮತ್ತೆ ಯಾವತ್ತು ಕೂಡ ಈ ರೀತಿ ಮಾಡ್ಬೇಡ ಅಂತ ಹೇಳ್ತಾರೆ. ಜಿನಾನ್ಗೆ ತುಂಬಾನೇ ಖುಷಿ ಆಗುತ್ತೆ, ಪ್ರೊಫೆಸರ್ ಅವಳನ್ನ ಕ್ಷಮಿಸಿದ್ದಾರೆ ಅಂತ. ತುಂಬಾ ಎಕ್ಸೈಟೆಡ್ ಆಗಿ ಸೋಫಾ ಕಡೆ ಹೋಗ್ತಾಳೆ. ಆಗ ಪ್ರೊಫೆಸರ್ ಅವಳ ಕೈನ ಇಟ್ಕೊಂಡು ಸೋಫಾ ಮೇಲೆ ಕೂರಿಸಿ ಅವಳ ಬಾಯಿನ ಅವಳ ಕೈಯಿಂದ ಮುಚ್ಚಿ ಸ್ವಲ್ಪ ಹೊತ್ತು ಏನು ಮಾತಾಡ್ದಲೆ ಸುಮ್ನೆ ಇರು ಅಂತ ಹೇಳಿ ಪ್ರೊಫೆಸರ್ ಸೋಫಾ ಮೇಲೆನೆ ಮಲ್ಕೋತಾರೆ. ಜಿನಾನ್ ಕೂಡ ಅವ್ರ ಪಕ್ಕನೆ ಕೂತಿರ್ತಾಳೆ. ತೂಕುಡಿಸ್ತಾ ಅವಳು ಕೂಡ ಪ್ರೊಫೆಸರ್ ಹತ್ರನೇ ಮಲ್ಕೋತಾಳೆ. ಅವಳು ಕಣ್ಬಿಟ್ಟಾಗ್ಲೇ ರಾತ್ರಿ ಆಗಿರುತ್ತೆ. ಸೀಕಿ ಕೂಡ ಕಾಲ್ ಮಾಡ್ತಾನೆ. ಸೀಕಿ ಕೇಳ್ತಾನೆ, ನೀನು ಎಲ್ಲಿದ್ಯಾ? ಆಗ ಜಿನಾನ್ ಹೇಳ್ತಾಳೆ, ನಾನು ಆಫೀಸಲ್ಲಿ ಇದ್ದೀನಿ, ಓವರ್ ಟೈಮ್ ಕೆಲಸ ಮಾಡ್ತಿದ್ದೀನಿ. ಸೀಕಿಗೆ ಕೋಪ ಬರುತ್ತೆ, ಈಗಾಗ್ಲೇ ರಾತ್ರಿ ಆಗಿದೆ, ಆದ್ರೂ ಕೂಡ ನೀನು ಆಫೀಸಲ್ಲಿ ಕೆಲಸ ಮಾಡ್ತಿದ್ಯಾ? ಆಗ ಜಿನಾನ್ ಹೇಳ್ತಾಳೆ, ನೀನೇನು ಯೋಚನೆ ಮಾಡ್ಬೇಡ, ನಾನು ಸೇಫ್ ಆಗಿದ್ದೀನಿ. ಅಷ್ಟರಲ್ಲಿ ಪ್ರೊಫೆಸರ್ಗೂ ಕೂಡ ಎಚ್ಚರ ಆಗುತ್ತೆ. ಆಗ ಪ್ರೊಫೆಸರ್ ಜಿನಾನ್ ಕೈಯಿಂದ ಅವಳ ಫೋನನ್ನ ಕಿತ್ಕೊಂಡು ಸೀಕಿಗೆ ಹೇಳ್ತಾರೆ, ನೀನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಜಿನಾನ್ ಇವತ್ತು ನಮ್ಮನೇಲೆ ಇರ್ತಾಳೆ ಅಂತ ಹೇಳಿ ಫೋನನ್ನ ಕಟ್ ಮಾಡ್ತಾರೆ. ಆಗ ಸೀಕಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ, ಈ ವಾಯ್ಸು ನನ್ಗೆ ಪರಿಚಯ ಇದೆ ಅನ್ಸುತ್ತೆ, ಇಲ್ಲ ನಾನೇ ಜಾಸ್ತಿ ಯೋಚನೆ ಮಾಡ್ತಿದ್ದೀನಿ ಅನ್ಸುತ್ತೆ ಅಂತ ಹೇಳಿ ಅವನೇ ಯೋಚನೆ ಮಾಡ್ತಾನೆ. ಮತ್ತೊಂದ್ ಕಡೆ ಜೌಲಿನ್ ನೋಡ್ತೀವಿ. ಲೂಷಿನ್ ಕಂಪ್ನಿಗೆ ಬರ್ಬೇಕಾಗಿರೋ ಎಂಪ್ಲಾಯ್ಸ್ ಡೀಟೇಲ್ಸ್ ಇರುತ್ತೆ, ಅದ್ರಲ್ಲಿ ಸೀಕಿ ಡೀಟೇಲ್ಸ್ ಕೂಡ ಇರುತ್ತೆ. ಡ್ರಾಯಿಂಗ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಅವನ್ ಫೈಲ್ ನ ಡಿಲೀಟ್ ಮಾಡ್ತಾನೆ, ಯಾಕಂದ್ರೆ ಅವನಿಗಿಂತ ಸೀಕಿ ತುಂಬಾ ಹ್ಯಾಂಡ್ಸಮ್ ಆಗಿರ್ತಾನೆ. ಅವನಿಗೆ ಭಯ ಆಗುತ್ತೆ, ನನ್ನನ್ನ ಅಸಿಸ್ಟೆಂಟ್ ಇಂದ ತೆಗ್ದಾಕಿ ಲೂಷಿನ್ ಸೀಕಿನ ಅವಳ ಅಸಿಸ್ಟೆಂಟ್ ಆಗಿ ಮಾಡ್ಕೋತಾಳೆ ಅಂತ. ಬೇರೆ ಕ್ಯಾಂಡಿಡೇಟ್ ಡೀಟೇಲ್ಸ್ ನ ಲೂಷಿನ್ಗೆ ತೋರಿಸ್ತಾರೆ. ಮತ್ತೊಂದ್ ಕಡೆ ಪ್ರೊಫೆಸರ್ ಜೈನ ನೋಡ್ತೀವಿ. ಬೆಳಿಗ್ಗೆ ನನಗೆ ಬೇರೆ ಕೆಲಸ ಇದೆ, ನೀನು ನನ್ ಜೊತೆ ಬರ್ಬೇಕು, 7 ಗಂಟೆ ಅಷ್ಟೊತ್ತಿಗೆ ಹೋಗ್ಬೇಕು. ಆಗ ಜಿನಾನ್ ಹೇಳ್ತಾಳೆ, ನನ್ ಬರೋದಿಕ್ಕೆ ಸ್ವಲ್ಪ ಸಮಯ ಆಗುತ್ತೆ, ಯಾಕಂದ್ರೆ ನಮ್ಮನೆ ಇಲ್ಲಿಂದ ದೂರ ಇದೆ. ಆಗ ಪ್ರೊಫೆಸರ್ ಹೇಳ್ತಾರೆ, ಪರವಾಗಿಲ್ಲ, ಇವತ್ ರಾತ್ರಿ ನೀನು ಇಲ್ಲೇ ಇರಬಹುದು ಅಂತ ಹೇಳಿ ಅವಳನ್ನ ಗೆಸ್ಟ್ ರೂಮ್ಗೆ ಕರ್ಕೊಂಡ್ ಬರ್ತಾರೆ. ಬೆಳಿಗ್ಗೆ 6 ಗಂಟೆವರೆಗೂ ರೂಮ್ ಇಂದ ಆಚೆ ಬರ್ಬೇಡ ಅಂತ ಹೇಳ್ತಾರೆ. ಆದ್ರೆ ಜಿನಾನ್ ಅವಳ ಫೋನನ್ನ ಆಚೆನೆ ಬಿಟ್ಟು ಬಂದಿರ್ತಾಳೆ. ಪ್ರೊಫೆಸರ್ ಜಿನಾನ್ ಫೋನನ್ನ ಚೆಕ್ ಮಾಡ್ತಿರ್ತಾರೆ. ಈಗ ತಾನೇ ಕಾಲ್ ಮಾಡಿದ್ದು ಯಾರು ಅಂತ. ಪ್ರೊಫೆಸರ್ ಬೆಳಿಗ್ಗೆ ಬೇಗ ಎದ್ದು ಮಾತ್ರೆ ತಗೊಳ್ಳೋದನ್ನ ನೋಡ್ತೀವಿ. ಜಿನಾನ್ ಪ್ರೊಫೆಸರ್ ನ ಕೇಳ್ತಾಳೆ, ರಾತ್ರಿ ಯಾರಾದ್ರೂ ಓಡಾಡೋದನ್ನ ನೀವು ನೋಡಿದ್ರ? ಆಗ ಪ್ರೊಫೆಸರ್ ಹೇಳ್ತಾರೆ, ನೀನ್ ಅನ್ಕೊಂಡಾಗೆಲ್ಲ ಏನು ಇಲ್ಲ. ಆಗ ಜಿನಾನ್ ಹೇಳ್ತಾಳೆ, ನನ್ನ ಹತ್ರ ಹಾಕೊಳ್ಳೋದಿಕ್ಕೆ ಬೇರೆ ಬಟ್ಟೆ ಇಲ್ಲ, ಬೇರೆ ಮೇಕಪ್ ಕೂಡ ಇಲ್ಲ. ಆಗ ಪ್ರೊಫೆಸರ್ ಹೇಳ್ತಾರೆ, ಇದ್ರ ಬಗ್ಗೆ ನೀನು ಯೋಚನೆ ಮಾಡ್ಬೇಡ, ನಾನು ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೀನಿ. ನೆಕ್ಸ್ಟ್ ಪ್ರೊಫೆಸರ್ ಬುಕ್ ಸ್ಟೋರ್ ಈವೆಂಟ್ ಗೆ ಬಂದಿರ್ತಾರೆ. ಜಿನಾನ್ ಕೂಡ ಮಾಸ್ಕ್ ಹಾಕೊಂಡು ಮುಖನ ಕವರ್ ಮಾಡ್ಕೊಂಡಿರ್ತಾಳೆ. ಓಪನಿಂಗ್ ಆದ್ಮೇಲೆ ಪ್ರೊಫೆಸರ್ ಜೈ ಒಳಗಡೆ ಬರ್ತಾರೆ. ಅವರಿಗೆ ತುಂಬಾ ನಿದ್ದೆ ಬರ್ತಾ ಇರುತ್ತೆ. ಅದನ್ನ ನೋಡಿ ಜಿನಾನ್ ಪ್ರೊಫೆಸರ್ ನ ಸೈಡ್ ಕರ್ಕೊಂಡು ಹೋಗ್ತಾಳೆ. ಆಗ ಅವನು ಹೇಳ್ತಾನೆ, ನಾನು ತಪ್ಪಾಗಿರೋ ಮಾತ್ರೆ ತಗೊಂಡ್ಬಿಟ್ಟಿದೀನಿ, ರಾತ್ರಿ ಸ್ಲೀಪಿಂಗ್ ಟ್ಯಾಬ್ಲೆಟ್, ಫೀವರ್ ಟ್ಯಾಬ್ಲೆಟ್ ಎರಡನ್ನೂ ಜೊತೆಲೆ ಇಟ್ಟಿದ್ದೆ. ಆಗ ಜಿನಾನ್ ಹೇಳ್ತಾಳೆ, ನಾನ್ ನಿಮ್ಮನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ. ಆಗ ಪ್ರೊಫೆಸರ್ ಹೇಳ್ತಾರೆ, ಪರವಾಗಿಲ್ಲ, ನನಗೆ ಈ ಸ್ಥಿತಿಲಿ ಆಚೆ ಬರೋದಕ್ಕೆ ಇಷ್ಟ ಇಲ್ಲ, ಈ ಬುಕ್ ಸ್ಟೋರು ನನ್ನ ಫ್ರೆಂಡು. ಆಗ ಜಿನಾನ್ ಪ್ರೊಫೆಸರ್ ನ ಅಲ್ಲೇ ಒಂದು ಜಾಗದಲ್ಲಿ ರೆಸ್ಟ್ ಮಾಡೋದಿಕ್ಕೆ ಕರ್ಕೊಂಡು ಹೋಗ್ತಾಳೆ. ಆಗ ಪ್ರೊಫೆಸರ್ ಹೇಳ್ತಾರೆ, ನನ್ನನ್ನ ಮಲ್ಕೊಳ್ಳೋದಿಕ್ಕೆ ಬಿಡ್ಬೇಡ, ನನ್ ಜೊತೆ ಮಾತಾಡ್ತಾನೆ ಇರು. ಮತ್ತೊಂದ್ ಕಡೆ ಲೂಷಿನ್ ಬುಕ್ ಶೈನಿಂಗ್ ಇವೆಂಟ್ ನಡೀತಿರುತ್ತೆ. ಅಲ್ಲಿಗೆ ಸೀಕಿ ಕೂಡ ಬಂದಿರ್ತಾನೆ. ಲೂಷಿನ್ ನ ಕ್ವಶನ್ ಮಾಡೋದಿಕ್ಕೆ ಶುರು ಮಾಡ್ತಾನೆ, ನಿಮ್ಮ ರಿಗ್ರೆಟ್ಫುಲ್ ವರ್ಕ್ ಯಾವುದು? ಆಗ ಥ್ರಿಡರ್ ಕ್ಲೌತ್ ಕಾಮಿಕ್ ಹೆಸರು ಹೇಳ್ತಾಳೆ. ನಾನು ಆ ಕಾಮಿಕ್ ನ ಬರಿಬೇಕು ಅಂತ ಅನ್ಕೊಂಡಿರ್ಲಿಲ್ಲ, ಆದ್ರೆ ಕಂಪ್ನಿ ಪ್ರೆಷರ್ ಇಂದ ಆ ಕಾಮಿಕ್ ನ ಬರಿಬೇಕಾಗಿ ಬಂತು ಅಂತ ಹೇಳಿ ಅದ್ರ ಬಗ್ಗೆ ಅಷ್ಟೇನ್ ಚೆನ್ನಾಗಿ ಮಾತಾಡಲ್ಲ.
ಅದರಿಂದ ಸೀಕಿಗೆ ತುಂಬಾನೇ ಕೋಪ ಬರುತ್ತೆ. ಮತ್ತೊಂದ್ ಕಡೆ ಜಿನಾನ್ ಪ್ರೊಫೆಸರ್ ಜೊತೆ ಮಾತಾಡ್ತಾ ನಾನು ಕಾಮಿಕ್ ಬರಿತೀನಿ, ಕಾರ್ಟೂನ್ ಆರ್ಟಿಸ್ಟ್. ಈಗ ನಾನು ಬೇಬಿ 7 ಹೆಸರಿನ ಕಾಮಿಕ್ ಬರಿತಿದ್ದೀನಿ. ಮೊದಲು ನಾನು ಶಿವ್ ಶಿನ್ ಅನ್ನೋ ಹೆಸರಿನ ಕಾಮಿಕ್ ಬರ್ದಿದ್ದೀನಿ. ಇದರಿಂದ ಅರ್ಥ ಆಗುತ್ತೆ ಥ್ರೀಡರ್ ಕ್ಲೌತ್ ಕಾಮಿಕ್ ನ ಬರ್ದಿದ್ದು ಜಿನಾನ್ ಅಂತ. ಮತ್ತೊಂದ್ ಕಡೆ ಲೂಶಿನ್ಗೆ ಮುಂದೆ ಬರೋ ಕಾಮಿಕ್ ಬಗ್ಗೆ ತುಂಬಾನೇ ಪ್ರಶ್ನೆ ಮಾಡ್ತಿರ್ತಾರೆ. ಆಗ ಸೀಕಿ ಕೂಡ ಪ್ರಶ್ನೆ ಮಾಡ್ತಾನೆ, ಥ್ರೀಡರ್ ಕ್ಲೌತ್ ಕಾಮಿಕ್ ನೀವು ಮಾಡಿದ ವರ್ಕ? ಆಗ ಎಲ್ರು ಕೂಡ ಸೀಕಿ ಮೇಲೆ ಕೂಗಾಡೋದಕ್ಕೆ ಶುರು ಮಾಡ್ತಾರೆ, ಇದ್ಯಾವ ರೀತಿ ಪ್ರಶ್ನೆ ಅಂತ. ಆಗ ಲೂಶಿನ್ ಉತ್ತರ ಕೊಡ್ತಾಳೆ, ಅದನ್ನ ನಾನೇ ಬರ್ದಿದ್ದು. ಹಾಗೆ ಸೀಕಿ ಲೂಶಿನ್ ಹತ್ರ ಒಂದೊಂದೇ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಅವಳ ಹತ್ರ ಯಾವುದೇ ಉತ್ತರ ಕೂಡ ಇರೋದಿಲ್ಲ. ಕೊನೆದಾಗಿ ಇನ್ನೊಂದು ಪ್ರಶ್ನೆ ಕೇಳ್ತಾನೆ, ಥ್ರೀಡರ್ ಕ್ಲೌತ್ ಕಾಮಿಕ್ ನೀವು ಬರ್ದಿದ್ ಆಗಿದ್ರೆ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ರೆ, ಅರ್ಧಕ್ಕೆ ಅದನ್ನ ನಿಲ್ಲಿಸ್ತಾ ಇರ್ಲಿಲ್ಲ. ಲೂಶಿನ್ಗೆ ಅವ್ರ ಮಾತ್ ಕೇಳಿ ತುಂಬಾನೇ ಕೋಪ ಬರ್ತಿರುತ್ತೆ. ಸತ್ಯ ಎಲ್ರ ಮುಂದೆ ಆಚೆ ಬಂತಲ್ಲ ಅಂತ. ಅದಕ್ಕೆ ಅವಳ ಬಾಡಿ ಗಾರ್ಡ್ ನ ಸೀಕಿ ಹಿಂದೆ ಬಿಡ್ತಾಳೆ ಅವನನ್ನ ಇಟ್ಕೊಳ್ಳೋದಿಕ್ಕೆ ಅಂತ. ಆದ್ರೆ ಸೀಕಿ ಅವ್ರ ಕೈಲಿಂದ ತಪ್ಪಿಸ್ಕೊಂಡು ಓಡೋದಕ್ಕೆ ಶುರು ಮಾಡ್ತಾನೆ. ಮತ್ತೊಂದ್ ಕಡೆ ಜಿನ್ನಾನ ನೋಡ್ತೀವಿ. ಅವಳು ಹೇಳಿದ ಮಾತನ್ನ ಪ್ರೊಫೆಸರ್ ಯಾವ್ದನ್ನು ಕೂಡ ಕೇಳಿಸ್ಕೊಂಡಿರಲ್ಲ, ಅವರು ಮಲ್ಕೊಂಡ್ಬಿಟ್ಟಿರ್ತಾರೆ. ಅಷ್ಟರಲ್ಲಿ ಸೀಕಿಯಿಂದ ಜಿನಾನ್ಗೆ ಕಾಲ್ ಬರುತ್ತೆ, ನನಗೆ ಸಹಾಯ ಮಾಡು ಅಂತ. ಇಬ್ರು ಕೂಡ ಒಂದೇ ಮಾಲಲ್ಲಿ ಇರ್ತಾರೆ. ಆಗ ಜಿನಾನ್ ಹೇಳ್ತಾಳೆ ಅವನಿಗೆ ಟಾಪ್ ಫ್ಲೋರ್ ಬರೋದಿಕ್ಕೆ. ಪ್ರೊಫೆಸರ್ ಮಲ್ಕೊಂಡಿರ್ತಾರೆ. ಅವ್ರನ್ನ ಅಲ್ಲೇ ಮರ್ಗಿಸಿ ಸೀಕಿನ ಹುಡ್ಕೋದಿಕ್ಕೆ ಅಂತ ಅಲ್ಲಿಂದ ಹೊಡೋಗ್ತಾಳೆ. ಹೋಗ್ತಿರ್ಬೇಕಾದ್ರೆ ಲಾಕ್ ಮಾಡ್ಕೊಂಡು ಹೋಯ್ತಾಳೆ. ಪ್ರೊಫೆಸರ್ ಹತ್ರ ಯಾರು ಕೂಡ ಬರ್ಬಾರ್ದು ಅಂತ. ಅಷ್ಟರಲ್ಲಿ ಅವರಿಗೂ ಕೂಡ ಎಚ್ಚರ ಆಗ್ತಿರುತ್ತೆ. ಮತ್ತೊಂದ್ ಕಡೆ ಸೀಕಿ ಕೂಡ ನಡ್ಕೊಂಡ್ ಬರೋದನ್ನ ನೋಡ್ತೀವಿ. ಅವ್ರ ಅಣ್ಣ ಅಂದ್ರೆ ಪ್ರೊಫೆಸರ್ ಮನೆಗೆ ಕಾಲ್ ಮಾಡ್ತಾನೆ. ಈ ಸಾರಿ ಅವ್ರ ಕಸಿನ್ ರಿಸೀವ್ ಮಾಡ್ತಾರೆ. ಆಗ ಅವನು ರಾಂಗ್ ನಂಬರ್ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಮತ್ತೊಂದ್ ಕಡೆ ಪ್ರೊಫೆಸರ್ ಕೂಡ ಸೀಕಿ ಇರೋದನ್ನ ನೋಟಿಸ್ ಮಾಡ್ತಾರೆ. ಅಷ್ಟರಲ್ಲಿ ಸೀಕಿ ಲಿಫ್ಟ್ ಅಲ್ಲಿ ಹೊರಟೋಗ್ತಾನೆ. ಮತ್ತೊಂದ್ ಕಡೆ ಜಿನಾನ್ ಸೀಕಿನ ಹುಡುಕ್ತಾ ಬರ್ತಾಳೆ. ಲೂಶಿನ್ ಕೂಡ ಅವ್ರ ಬಾಡಿ ಗಾರ್ಡ್ ಜೊತೆ ಬರ್ತಾಳೆ. ಮಾಸ್ಕ್ ರೀತಿ ಹಾಕೊಂಡಿದ್ದ ಕಾಸ್ಟ್ಯೂಮ್ ನ ತೆಗೆದು ನೋಡ್ತಾಳೆ. ಅವಳನ್ನ ನೋಡ್ತಿದ್ದಾಗೆ ಅವಳಿಗೆ ಶಾಕ್ ಆಗುತ್ತೆ. ಈಗ ಫ್ಲಾಶ್ ಬ್ಯಾಕ್ ನ ನೋಡ್ತೀವಿ. ಜಿನಾನ್ ಬೋರ್ಡ್ ಮೇಲೆ ಡ್ರಾಯಿಂಗ್ ಮಾಡ್ತಾ ನಿಂತಿರ್ತಾಳೆ. ಲೂಶಿಂಗ್ ಅದನ್ನ ನೋಡಿ ಜಿನಾನ್ ಹತ್ರ ಬಂದು ಅವಳ ಜೊತೆ ಡ್ರಾಯಿಂಗ್ ಮಾಡೋದಿಕ್ಕೆ ಕೇಳ್ತಾಳೆ. ಜಿನಾನ್ ಕೂಡ ಅವಳ ಮಾತ್ಗೆ ಒಪ್ಕೋತಾಳೆ. ಇಬ್ರು ಕೂಡ ಸೇರಿ ಥ್ರೀಡರ್ ಕ್ಲೌತ್ ಕಾಮಿಕ್ ನ ಬರೀತಾರೆ. ಆ ಕಾಮಿಕ್ ಪಬ್ಲಿಷ್ ಆದ್ಮೇಲೆ ಜಿನಾನ್ ಹೆಸರು ಎಲ್ಲೂ ಕೂಡ ಇರೋದಿಲ್ಲ. ಆ ಕಾಮಿಕ್ ಗೆ ಅವಾರ್ಡ್ ಸಿಕ್ಕಿರುತ್ತೆ. ಅದನ್ನ ರಿಸೀವ್ ಮಾಡ್ಕೊಳ್ಳೋದಿಕ್ಕೆ ಲೂಶಿನ್ನೇ ಹೋಗಿರ್ತಾಳೆ. ಅಲ್ಲಿ ಸುಳ್ಳು ಹೇಳ್ತಾಳೆ, ಆ ಕಾಮಿಕ್ ನ ಬರ್ದಿದ್ದು ನಾನೇ ಅಂತ. ಜಿನಾನ್ ನ ಕೈ ಬಿಟ್ಟಿರ್ತಾರೆ. ಪ್ರೆಸೆಂಟ್ ನಲ್ಲಿ ಲೂಶಿನ್ ಏನು ಕೂಡ ಮಾತಾಡೋದಿಲ್ಲ. ಜಿನಾನ್ ಅಲ್ಲಿಂದ ಹೋಗೋದಿಕ್ಕೆ ಅಂತ ಹೋಗ್ತಾಳೆ. ಅಷ್ಟರಲ್ಲಿ ಜಿನಾನ್ ಫೋನ್ಗೆ ಸೀಕಿಯಿಂದ ವಾಯ್ಸ್ ಮೆಸೇಜ್ ಬಂದಿರುತ್ತೆ. ಲೂಶಿನ್ ಸೀಕಿ ವಾಯ್ಸ್ ಅನ್ನ ಕೇಳಿಸ್ತಿದ್ದಾಗೆ ಆ ಹುಡುಗನ್ನ ನನ್ನಿಂದೆ ಬಿಟ್ಟಿದ್ದು ನೀನೇನಾ ಅಂತ ಕೇಳ್ತಾಳೆ. ಆದ್ರೆ ಜಿನಾನ್ಗೆ ಯಾವ್ದು ಕೂಡ ಅರ್ಥ ಆಗಲ್ಲ. ಏನ್ ಹೇಳ್ತಿದ್ಯಾ, ನಾನು ಯಾರನ್ನು ಕೂಡ ಬಿಟ್ಟಿಲ್ಲ. ಆಗ ಲೂಶಿನ್ ಅವಳಿಗೆ ಒಂದು ವಿಡಿಯೋ ತೋರಿಸ್ತಾಳೆ. ಜಿನಾನ್ ಅದನ್ನ ನೋಡಿ ನಂಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಆದ್ರೆ ಲೂಶಿನ್ ಅವಳ ಮಾತನ್ನ ಒಪ್ಕೊಳ್ಳೋದಿಕ್ಕೆ ತಯಾರಿರಲ್ಲ. ಜಿನಾನ್ನ ಇಟ್ಕೊಳ್ಳೋದಿಕ್ಕೆ ಬಾಡಿ ಗಾರ್ಡ್ಗೆ ಹೇಳ್ತಾಳೆ. ಅದೇ ಸಮಯಕ್ಕೆ ಪ್ರೊಫೆಸರ್ ಜೈ ಬಂದು ಜಿನಾನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಅದರಿಂದ ಲೂಶಿನ್ ಏನು ಕೂಡ ಹೇಳೋದಿಕ್ಕಾಗಲ್ಲ. ಮತ್ತೊಂದ್ ಕಡೆ ಪ್ರೊಫೆಸರ್ ಜೈ ಸೀಕಿ ಬಗ್ಗೆ ಯೋಚನೆ ಮಾಡ್ತಾ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಶೂಗೆ ಕಾಲ್ ಮಾಡ್ತಾರೆ, ಅವಳ ಜೊತೆ ಸೀಕಿ ಟಚ್ ಅಲ್ಲಿ ಇರ್ತಾನೆ ಅಂತ. ಮತ್ತೊಂದ್ ಕಡೆ ಲೂಶಿನ್ ನೋಡ್ತೀವಿ. ಸೀಕಿ ಪ್ರಶ್ನೆ ಕೇಳಿದ್ದ ವಿಡಿಯೋನ ನೋಡ್ತಾ ತುಂಬಾನೇ ಕೋಪ ಮಾಡ್ಕೊಂಡಿರ್ತಾಳೆ. ಆ ವಿಡಿಯೋ ಸಿಕ್ಕಾಬಟ್ಟೆ ವೈರಲ್ ಆಗಿರುತ್ತೆ. ಎಲ್ರು ಕೂಡ ಲೂಶಿನ್ ಪ್ರಶ್ನೆ ಮಾಡ್ತಿರ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಅವಳ ಅಸಿಸ್ಟೆಂಟ್ ಬರ್ತಾನೆ. ಇದೇ ಹುಡುಗನ ನಿನಗೆ ಪ್ರಾಬ್ಲಮ್ ಮಾಡಿದ್ದು, ಇವನ ಹೆಸರು ಸೀಕಿ ಅಂತ. ಸ್ವಲ್ಪ ದಿವಸದ ಹಿಂದೆ ಇವನ್ ಪ್ರೊಫೈಲು ನಮ್ ಕಂಪ್ನಿಗೆ ಬಂದಿತ್ತು ಅಂತ ಹೇಳಿ ಅವನ್ ಡೀಟೇಲ್ಸ್ ಅವನ್ ಬಿಡಿಸಿದ್ದ ಡ್ರಾಯಿಂಗ್ ನ ಲೂಶಿನ್ಗೆ ಕೊಡ್ತಾನೆ. ಅದನ್ನ ನೋಡಿ ಅವಳಿಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಸೀಕಿ ಡ್ರಾಯಿಂಗು ತುಂಬಾ ಚೆನ್ನಾಗಿರುತ್ತೆ. ಹೇಗಾದ್ರೂ ಮಾಡಿ ಅವನನ್ನ ಅವಳ ಕಂಪ್ನಿಗೆ ಸೇರಿಸ್ಕೋಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಮತ್ತೊಂದ್ ಕಡೆ ಜಿನಾನ್ ಪ್ರೊಫೆಸರ್ ಜೈ ತಗೊಳ್ಳೋ ಟ್ಯಾಬ್ಲೆಟ್ ಬಗ್ಗೆ ಸರ್ಚ್ ಮಾಡ್ತಾಳೆ. ಅದು ಸ್ಲೀಪ್ ವಾಕಿಂಗ್ ಗೆ ತಗೊಳ್ಳೋ ಅಂತ ಟ್ಯಾಬ್ಲೆಟ್ ಅಂತ ಗೊತ್ತಾಗುತ್ತೆ. ಮತ್ತೊಂದ್ ಕಡೆ ಸೀಕಿ ಪಾರ್ಕ್ ಅಲ್ಲಿ ಕೂತಿರೋದನ್ನ ನೋಡ್ತೀವಿ. ಅಷ್ಟರಲ್ಲಿ ಅವನಿಗೆ ಮೆಸೇಜ್ ಬರುತ್ತೆ. ಅದನ್ನ ರಾಂಗ್ ಪಿನ್ ಕಂಪ್ನಿಯಿಂದ ಕಳ್ಸಿರ್ತಾರೆ. ಆ ಮೆಸೇಜ್ ಅನ್ನ ನೋಡಿ ಸೀಕಿ ತುಂಬಾನೇ ಖುಷಿಯಾಗಿರ್ತಾನೆ. ಅವನ್ ಫ್ರೆಂಡ್ ಕಸಿನ್ ಶಿವ್ಗೆ ಕಾಲ್ ಮಾಡಿ ಡಾಕ್ಯುಮೆಂಟ್ಸ್ ನ
ತಗೊಂಡ್ ಬರೋದಿಕ್ಕೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಪ್ರೊಫೆಸರ್ ಬರ್ತಾರೆ. ಶಿವ್ ಅವನಿಗೆ ಎಲ್ಲಾ ವಿಷಯನೂ ಕೂಡ ಹೇಳಿರ್ತಾಳೆ. ಪ್ರೊಫೆಸರ್ ಅವನನ್ನ ಒಂದು ಕೆಫೆಗೆ ಕರ್ಕೊಂಡ್ ಬಂದಿರ್ತಾರೆ. ಸಿಕಿ ಅವ್ರ ಅಣ್ಣನ ಮೇಲೆ ತುಂಬಾ ಬೇಜಾರ್ ಮಾಡ್ಕೊಂಡಿರ್ತಾನೆ. ಪ್ರೊಫೆಸರ್ ಜೈ ಹೇಳ್ತಾರೆ ಅವ್ರ ಕಂಪ್ನಿಗೆ ಜಾಯಿನ್ ಆಗೋದಿಕ್ಕೆ. ಆದ್ರೆ ಸಿಕಿ ಅದಕ್ಕೆ ಒಪ್ಪೋದಿಲ್ಲ. ಆಗ ಪ್ರೊಫೆಸರ್ ಅವನಿಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ನ ಅವನಿಗೆ ಕೊಡ್ತಾನೆ. ಸಿಕಿ ಡಾಕ್ಯುಮೆಂಟ್ ನ ತಗೊಂಡು ಅಲ್ಲಿಂದ ಹೋಗೋದಿಕ್ಕೆ ಅಂತ ಹೋಗ್ತಾನೆ. ಟೇಬಲ್ ಮೇಲೆ ಒಂದು ಕೇಕ್ ಇರುತ್ತೆ. ಸಿಕಿಗೆ ಆ ಕೇಕ್ ಇಷ್ಟ ಅಂತ ಅವ್ರ ಅಣ್ಣನೇ ಆರ್ಡರ್ ಮಾಡಿರ್ತಾರೆ. ಆದ್ರೆ ಸಿಕಿ ಅದನ್ನ ತಿನ್ನೋದಿಲ್ಲ ಅಂತ ಹೇಳ್ತಾನೆ. ಆಗ ಪ್ರೊಫೆಸರ್ ಜೈ ಹೇಳ್ತಾರೆ ಅದು ಆಫರ್ ಅಲ್ಲಿ ಕೊಟ್ಟಿರೋದು, ಅದಕ್ಕೆ ನಾನು ದುಡ್ಡು ಕೊಟ್ಟಿಲ್ಲ ಅಂತ. ಆಗ ಸಿಕಿ ಅದನ್ನ ತಿನ್ನೋದಿಕ್ಕೆ ಶುರು ಮಾಡ್ತಾನೆ. ಪ್ರೊಫೆಸರ್ ಜೈ ಕೂಡ ಸಿಕಿಗೆ ಲೆಕ್ಚರ್ ಕೊಡೋದಿಕ್ಕೆ ಶುರು ಮಾಡ್ತಾರೆ. ಕಾರ್ಟೂನ್ ಆರ್ಟಿಸ್ಟ್ ಆಗೋದು ಕೆರಿಯರ್ಗೆ ಒಳ್ಳೇದಲ್ಲ, ಬೇರೆ ಆಪ್ಷನ್ ನ ಚಾಯ್ಸ್ ಮಾಡು ಅಂತ ಹೇಳಿ ಲೆಕ್ಚರ್ ಕೊಡೋದಿಕ್ಕೆ ಶುರು ಮಾಡ್ತಾರೆ. ಸಿಕಿ ಮನೆಯಿಂದ ಆಚೆ ಬಂದಾಗ್ಲಿಂದ ಯಾವುದೇ ಅಚೀವ್ ಕೂಡ ಮಾಡಿರೋದಿಲ್ಲ. ಆಗ ಅವನಿಗೆ ಬಂದಿರೋ ಇಂಟರ್ವ್ಯೂ ಲೆಟರ್ ನ ತೋರಿಸ್ತಾರೆ. ಆಗ ಪ್ರೊಫೆಸರ್ ಹೇಳ್ತಾರೆ ಈ ಕೆಲ್ಸನ ನೀನು ನಿನ್ ಬುದ್ಧಿವಂತಿಕೆಯಿಂದ ತಗೊಂಡ್ರೆ ಯಾವತ್ತೂ ಕೂಡ ನಿನ್ನ ಫೋರ್ಸ್ ಮಾಡಲ್ಲ ಅಂತ ಹೇಳ್ತಾರೆ. ಆಗ ಸಿಕಿ ನನ್ ಟ್ಯಾಲೆಂಟ್ ಇಂದ ಈ ಕೆಲ್ಸನ ತಗೊಳ್ಳಿಲ್ಲ ಅಂದ್ರೆ ನೀವ್ ಹೇಳ್ದಾಗೆ ಮನೆಗ್ ಬಂದು ನಿಮ್ ಕಂಪ್ನಿನ ಸೇರ್ಕೋತೀನಿ ಅಂತ ಹೇಳ್ತಾನೆ. ಆಗ ಪ್ರೊಫೆಸರ್ ಅವ್ರ ಮಾತಿಗೆ ಒಪ್ಕೊಂಡು ಅಲ್ಲಿಂದ ಹೋಗ್ತಾರೆ. ಮತ್ತೊಂದ್ ಕಡೆ ಜಿನಾನ್ ಪ್ರೊಫೆಸರ್ಗಾಗಿ ಕಾಯ್ತಾ ಸೋಫಾ ಮೇಲೆನೆ ಮಲ್ಕೊಂಡ್ಬಿಟ್ಟಿರ್ತಾಳೆ. ಅವಳನ್ನ ಎತ್ಕೊಂಡ್ ಬಂದು ರೂಮ್ಗೆ ಮಲಗಿಸ್ತಾರೆ. ಅವಳಿಗೆ ಬೆಡ್ಶೀಟ್ ಹೊಚ್ಚಿ ಪ್ರೊಫೆಸರ್ ಅವ್ರ ರೂಮ್ಗೆ ಬಂದು ಸ್ಲೀಪಿಂಗ್ ಟ್ಯಾಬ್ಲೆಟ್ ನ ತಗೊಳ್ಳೋದಿಕ್ಕೆ ಅಂತ ನೋಡ್ತಾರೆ. ಆದ್ರೆ ಮಾತ್ರೆ ಖಾಲಿಯಾಗಿರುತ್ತೆ. ಜಿನಾನ್ ಮಲ್ಕೊಂಡಿದ್ದ ರೂಮ್ ನ ಲಾಕ್ ಮಾಡಿ ಪ್ರೊಫೆಸರ್ ಅವ್ರ ರೂಮ್ಗೆ ಬಂದು ಮಲ್ಕೋತಾರೆ. ಸ್ವಲ್ಪ ಸಮಯ ಆದ್ಮೇಲೆ ಜಿನಾನ್ಗೆ ಎಷ್ಟಾಗುತ್ತೆ ಕಣ್ಬಿಟ್ಟು ನೋಡ್ತಾಳೆ. ಪ್ರೊಫೆಸರ್ ಅವಳ ಜೊತೆ ಬೆಡ್ ಮೇಲೆ ಮಲ್ಕೊಂಡಿರ್ತಾರೆ. ಜಿನಾನ್ಗೆ ಅನ್ಸುತ್ತೆ ಅವಳೆ ಪ್ರೊಫೆಸರ್ ರೂಮ್ಗೆ ಬಂದು ಮಲ್ಕೊಂಡಿದ್ದಾಳೆ ಅಂತ. ಎದ್ದು ನೋಡ್ತಾಳೆ, ಆದ್ರೆ ಅದು ಗೆಸ್ಟ್ ರೂಮ್ ಆಗಿರುತ್ತೆ. ಜಿನಾನ್ ಪ್ರೊಫೆಸರ್ ನ ಎಬ್ಸೋದಿಕ್ಕೆ ಟ್ರೈ ಮಾಡ್ತಾಳೆ. ಪ್ರೊಫೆಸರ್ ಕಣ್ಬಿಡ್ತಾರೆ. ಜಿನಾನ್ನ ಅವ್ರ ಪಕ್ಕ ಮಲಗಿಸ್ಕೊಂಡು ಅವಳ ಹಣೆಗೆ ಮುತ್ತಿಟ್ಟು ಮತ್ತೆ ಮಲ್ಕೋತಾರೆ. ಆಗ ಜಿನಾನ್ಗೆ ಅರ್ಥ ಆಗುತ್ತೆ ಪ್ರೊಫೆಸರ್ ಸ್ಲೀಪ್ ವಾಕಿಂಗ್ ಮಾಡ್ತಿದ್ದಾರೆ ಅಂತ. ಬೆಳಿಗ್ಗೆ ಆಗಿರುತ್ತೆ. ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮಾಡ್ತಾ ಕೂತಿರ್ತಾರೆ. ಜಿನಾನ್ಗೆ ತುಂಬಾ ನಿದ್ದೆ ಬರ್ತಿರುತ್ತೆ. ಆಗ ಪ್ರೊಫೆಸರ್ ಜೈ ಕೇಳ್ತಾರೆ ರಾತ್ರಿ ಯಾಕೆ ಸರಿಯಾಗಿ ನಿದ್ದೆ ಮಾಡಿಲ್ವಾ? ಅವ್ರ ಮಾತು ಕೇಳಿ ಜಿನಾನ್ಗೆ ತುಂಬಾ ಕೋಪ ಬರುತ್ತೆ. ನನ್ನನ್ನ ನಿದ್ದೆ ಮಾಡೋದಿಕ್ಕೆ ನೀವು ಬಿಡ್ಲೇ ಇಲ್ಲ ಅಂತ ಹೇಳಿ ಮನಸ್ಸಿನಲ್ಲೇ ಯೋಚನೆ ಮಾಡ್ತಾಳೆ. ಈಗ ನಾವು ಫ್ಲಾಶ್ ಬ್ಯಾಕ್ ನೋಡ್ತೀವಿ. ಅವತ್ ರಾತ್ರಿ ಪ್ರೊಫೆಸರ್ ಜೈ ಮಲ್ಕೊಂಡಿರ್ತಾರಲ್ವಾ, ಸಡನ್ ಆಗಿ ಮೇಲೆದ್ದು ಕೂತ್ಕೋತಾರೆ. ಜಿನಾನ್ ಬೆಡ್ಶೀಟ್ ನ ತಗೊಂಡು ರೂಮಿಂದ ಆಚೆ ಬಂದು ಡೋರನ್ನ ಲಾಕ್ ಮಾಡಿ ಕೀನ ಅವ್ರ ಜೋಬ್ ಒಳಗಡೆ ಇಟ್ಕೊಂಡು ಪ್ರೊಫೆಸರ್ ಅವ್ರ ರೂಮ್ಗೆ ಹೋಗಿ ಮಲ್ಕೋತಾರೆ. ಜಿನಾನ್ ಕೂಡ ಪ್ರೊಫೆಸರ್ ಹಿಂದೆಲೆ ರೂಮ್ಗೆ ಹೋಗ್ತಾಳೆ. ಕೀನ ತಗೊಳೋದಿಕ್ಕೆ ಅಂತ ಟ್ರೈ ಮಾಡ್ತಾಳೆ. ಆದ್ರೆ ತಗೊಳೋದಿಕ್ಕಾಗಲ್ಲ. ಅದ್ರಿಂದ ಅವಳು ಮಂಚದ ಕೆಳಗಡೆನೆ ಕೂತಿರ್ತಾಳೆ. ಮತ್ತೊಂದ್ ಕಡೆ ಸಿಕ್ಕಿನ ನೋಡ್ತೀವಿ. ಇಂಟರ್ವ್ಯೂ ಕೊಡೋದಿಕ್ಕೆ ಅಂತ ಬಂದಿರ್ತಾನೆ. ಅಲ್ಲಿ ಲೂಷಿನ್ ಕೂಡ ಬಂದಿರ್ತಾಳೆ. ಅವಳನ್ನ ನೋಡಿ ಅವನಿಗೆ ಸ್ವಲ್ಪ ಟೆನ್ಷನ್ ಆಗುತ್ತೆ. ಲೂಷಿನ್ ಕೇಳ್ತಾಳೆ ನಾನ್ ಇಲ್ಲಿ ಏನ್ ಮಾಡ್ತಿದ್ದೀನಿ ನಿನಗ್ ಗೊತ್ತಾ? ಆಗ ಸಿಕಿ ಹೇಳ್ತಾನೆ ನೀವು ಈ ಕಂಪ್ನಿ ಚೀಫ್ ಎಡಿಟರ್ ಕ್ರಿಯೇಟರ್, ಅದಕ್ಕೆ ಫ್ರೆಶ್ ಸೆಲೆಕ್ಟರ್ಗೆ ಗೈಡ್ ಮಾಡೋದಿಕ್ಕೆ ಅಂತ ಬಂದಿದ್ದೀರಾ. ಆಗ ಲೂಷಿನ್ ಹೇಳ್ತಾಳೆ ಅವಳ ಹತ್ರ ಸಾರಿ ಕೇಳೋದಿಕ್ಕೆ. ಆದ್ರೆ ಸಿಕಿ ನಾನು ಸಾರಿ ಕೇಳಲ್ಲ ಅಂತ ಹೇಳ್ತಾನೆ. ಆಗ ಲೂಷಿನ್ ಹೇಳ್ತಾಳೆ ನಿನ್ಗೆ ಈ ಕೆಲ್ಸ ಬೇಡವಾ? ಆಗ ಸಿಕಿ ಹೇಳ್ತಾನೆ ನನ್ಗೆ ಈ ಕೆಲ್ಸ ಬೇಕು. ಆಗ ಲೂಷಿನ್ ಹೇಳ್ತಾಳೆ ಹಾಗಿದ್ರೆ ನನ್ನ ಹತ್ರ ಸಾರಿ ಕೇಳು, ನಾನ್ ನಿನ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾಳೆ. ಆಗ ಸಿಕಿ ಹೇಳ್ತಾನೆ ನನ್ಗೆ ನಿನ್ ಸಹಾಯದ ಅವಶ್ಯಕತೆ ಇಲ್ಲ, ನನಗೆ ಈ ಕೆಲ್ಸ ಬೇಡ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಸಿಕಿ ಕಂಪ್ನಿಯಿಂದ ಆಚೆ ಬಂದು ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾನೆ. ಆಗ ಅವನ್ಗೆ ನೆನಪಾಗುತ್ತೆ ಅವ್ರ ಅಣ್ಣನ ಹತ್ರ ಚಾಲೆಂಜ್ ಮಾಡಿದ್ದು. ಹೇಗಾದ್ರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ನೋಡ್ತಾನೆ. ಆದ್ರೆ ಅಷ್ಟರಲ್ಲಿ ಸಮಯ ಮೀರೋಗಿರುತ್ತೆ. ಅವನು ತಪ್ಪಿಸ್ಕೋಬೇಕು ಅನ್ನಷ್ಟರಲ್ಲಿ ಪ್ರೊಫೆಸರ್ ಅಲ್ಲಿಗೆ ಬರ್ತಾರೆ. ಆಗ ಸಿಕಿ ಹೇಳ್ತಾನೆ ನನಗೆ ಕೆಲ್ಸ ಸಿಕ್ಕಿಲ್ಲ ಅಂದ್ರೆ ನಾನು ಸೋತಿದ್ದೀನಿ ಅಂತ ಅನ್ಕೋಬೇಡ, ನಾನು ನನ್ನ ಪ್ರಾಮಿಸ್ ನ ಪೂರ್ತಿ ಮಾಡ್ತೀನಿ ಅಷ್ಟೇ. ಮತ್ತೊಂದ್ ಕಡೆ ಲೂಷಿನ್ ನೋಡ್ತೀವಿ. ಅವಳ ಅಸಿಸ್ಟೆಂಟ್ ಇಂದ ಅವಳಿಗೆ ಗೊತ್ತಾಗುತ್ತೆ ಅವಳು ಬರ್ದಿರೋ ಕಾಮಿಕ್ ಫ್ಲವರ್ ಅಂಡ್ ರೊಮ್ಯಾನ್ಸ್ ಕಾಮಿಕ್ ನ ಓವರ್ಟೇಕ್ ಮಾಡಿ ಡ್ರೆಸ್ ಆಫ್ ದ ಬ್ಯೂಟಿ ಕಾಮಿಕ್ ನಂಬರ್ 1 ಆಗಿದೆ ಅಂತ. ಅದನ್ನ ಬರ್ದಿದ್ದು ಬೇಬಿ 7 ಅಂದ್ರೆ ಜಿನಾನ್ ಬರ್ದಿದ್ದಾಳೆ ಅಂತ. ಇದ್ರ ಬಗ್ಗೆ ಲೂಷಿನ್ಗೆ ಯಾವುದೇ ವಿಷಯ ಕೂಡ ಗೊತ್ತಿರೋದಿಲ್ಲ. ಮತ್ತೊಂದ್ ಕಡೆ ಜಿನಾನ್ ಕಂಪ್ನಿಲಿ ಎಲ್ರು ಕೂಡ ತುಂಬಾನೇ ಖುಷಿಯಾಗಿ ಕ್ಲಾಪ್ ಮಾಡ್ತಿರ್ತಾರೆ. ಮತ್ತೊಂದ್ ಕಡೆ ಪ್ರೊಫೆಸರ್ ಸಿಕಿನ ಮನೆ
ಕರ್ಕೊಂಡು ಹೋಗ್ತಿರ್ತಾರೆ. ಅದೇ ಸಮಯಕ್ಕೆ ಸೀಕಿಗೆ ಜಿನಾನಿಂದ ಕಾಲ್ ಬರುತ್ತೆ. ಅವಳು ಖುಷಿಯಾದ ವಿಷಯನ ಅವನ ಜೊತೆ ಶೇರ್ ಮಾಡ್ಕೋತಾಳೆ. ಅವಳು ಬರ್ದಿರೋ ಕಾಮಿಕ್ ನಂಬರ್ 1 ಆಗಿದೆ ಅಂತ. ಅವಳ ಕೆಲ್ಸದಲ್ಲಿ ಸೀಕಿಗೆ ಪಾರ್ಟ್ನರ್ ಆಗೋದಿಕ್ಕೆ ಅಂತ ಹೇಳ್ತಾಳೆ. ನೀನು ಬೇಗ ಬಂದು ಡಾಕ್ಯುಮೆಂಟ್ಸ್ ಗೆ ಸೈನ್ ಮಾಡಿ ನಮ್ ಕಂಪ್ನಿಗೆ ಜಾಯಿನ್ ಆಗು. ಸೀಕಿ ಅವಳ ಮಾತು ಕೇಳಿ ತುಂಬಾನೇ ಖುಷಿಯಾಗಿರ್ತಾನೆ. ಅಷ್ಟರಲ್ಲಿ ಪ್ರೊಫೆಸರ್ ಬಂದು ಅವನ ಕೈಲಿಂದ ಫೋನನ್ನ ಕಿತ್ಕೊಂಡ್ಬಿಡ್ತಾರೆ. ಅದರಿಂದ ಅವನು ಏನನ್ನು ಕೂಡ ಹೇಳೋದಿಕ್ಕಾಗಲ್ಲ. ಅವನನ್ನ ಕಾರಲ್ಲಿ ಕೂರಿಸಿ ಸೀಕಿ ಫೋನಲ್ಲಿ ಮಾತಾಡೋದಿಕ್ಕೆ ಶುರು ಮಾಡ್ತಾನೆ. ನಿನಗೂ ಸೀಕಿಗೂ ಏನ್ ರಿಲೇಷನ್ ಇದೆ? ಆಗ ಜಿನಾನ್ ಹೇಳ್ತಾಳೆ, ನಾನು ಅವನ್ ಪಾರ್ಟ್ನರು. ಆಗ ಪ್ರೊಫೆಸರ್ ಹೇಳ್ತಾರೆ, ನೀನ್ ಅವನಿಗೆ ಸಹಾಯ ಮಾಡೋ ಹಾಗಿಲ್ಲ. ಆಗ ಜಿನಾನ್ ಹೇಳ್ತಾಳೆ, ಸೀಕಿ ರೆಸ್ಪಾನ್ಸಿಬಿಲಿಟಿನ ನನಗ್ ಬಿಟ್ಬಿಡಿ, ನಾನು ಅವನನ್ನ ನೋಡ್ಕೋತೀನಿ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಕಾಲ್ ಕಟ್ ಆಗುತ್ತೆ. ಪ್ರೊಫೆಸರ್ ಸೀಕಿ ಫೋನಲ್ಲಿ ನೋಡ್ತಾರೆ. ಜಿನಾನ್ ಹೆಸರನ್ನ ಮೈಕ್ರೋಮ್ಯಾಸ್ಕ್ ಅನ್ನೋ ಹೆಸರಿಂದ ಸೇವ್ ಮಾಡಿರ್ತಾನೆ. ಸೀಕಿ ಓಡ್ಕೊಂಡು ಜಿನಾನ್ ಕಂಪ್ನಿಗೆ ಬರ್ತಾನೆ. ಆಗ ಜೋಶಿನ್ ಹೇಳ್ತಾಳೆ, ಕಾಂಟ್ರಾಕ್ಟ್ ರೆಡಿಯಾಗಿದೆ, ಜಿನಾನ್ ಆಗ್ಲೇ ಸೈನ್ ಮಾಡಿದಾಳೆ, ನೀನ್ ಮಾಡೋದಷ್ಟೇ ಇರೋದು. ಆಗ ಸೀಕಿ ಕೇಳ್ತಾನೆ, ಜಿನಾನ್ ಎಲ್ಲಿ? ಆಗ ಜೋಶಿನ್ ಹೇಳ್ತಾಳೆ, ಜಿನಾನ್ ಅವ್ರ ಬಾಸ್ ಮನೆಗೆ ಹೋಗಿದ್ದಾಳೆ. ಆಗ ಸೀಕಿಗೆ ಅರ್ಥ ಆಗುತ್ತೆ, ಕಾಮಿಕ್ ಅಲ್ಲಿ ಇರೋ ಸ್ಟೋರಿ ಜಿನಾನ್ ಫ್ರೆಂಡ್ ಸ್ಟೋರಿ ಅಲ್ಲ, ಅವಳು ಲೈಫ್ ಅಲ್ಲಿ ರಿಯಲ್ ಆಗಿ ನಡೀತಿರೋದು ಅಂತ ಗೊತ್ತಾಗಿ ಸೀಕಿ ಫುಲ್ಲು ಶಾಕ್ ಆಗ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.